ಬಂಧುಗಳೇ, ನಮ್ದು ಇಷ್ಟೇ ವಿನಂತಿ, ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಗಾಳಿ ಕುಡಿದು ನೀರು ಕುಡಿದು ಜೀವನ ಮಾಡೋವಂಥವ್ರಿಗೆ ಭಾರತ ಮಾತೆಗೆ ಜಯ ಅಂತ ಹೇಳೋಕ್ಕಾಗಲ್ಲ. ಇವರಿಗೆ ಪಾಕಿಸ್ತಾನ ತಿಂದಾವ ಅಂತ ಹೇಳ್ತಾರೆ. ಇದು ಸರಿನಾ? ಇದು ನಾವು ಪ್ರಶ್ನೆ ಮಾಡೋದು ಇಷ್ಟು. ಈ ದೇಶದಲ್ಲಿದ್ದ ಮೇಲೆ, ಈ ಪ್ರಾಂತದ ಇದ್ದ ಮೇಲೆ, ಇಲ್ಲೇ ನೀರು ಗಾಳಿ ಎಲ್ಲ ತೊಳೆದ ಮೇಲೆ ಇಲ್ಲಿಗೆ ಜೈ ಶ್ರೀರಾಮ್ ಹೇಳ್ಬೇಕು, ಭಾರತ ಮಾತೆಗೆ ಜೈ ಹೇಳ್ಬೇಕು, ಒಂದೇ ಮಾತ್ರ ಹೇಳ್ಬೇಕು. ಅದ್ಬಿಟ್ಟು ಪಾಕಿಸ್ತಾನದಿಂದ ಅಲ್ಲ ಇದ್ದೀರಾ ನೀವು? ಅಲ್ಲಿ ಹುಟ್ಟಿದ್ದೀರಾ ನೀವು? ಅಲ್ಲೇ ಅನ್ನ ತಿಂತೀರಾ ನೀವು? ಅಲ್ಲೇ ನೀರು ಕುಡಿತೀರಾ ನೀವು? ಇದು ಪ್ರಶ್ನೆ. ಇದಕ್ಕೆ ಕುಮ್ಮಕ್ ಬರ್ತಂತ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡಿದ್ದು ಸರಿಯಾದಂಥ ಪನಿಷ್ಮೆಂಟನ್ನು ಕೊಡಬೇಕಿದು. ಇಲ್ಲದಾದ್ರೆ ಈ ಆಗುವಂಥ ಅನಾಹುತಗಳಿಗೆ ಸರ್ಕಾರ ಮತ್ತು ಇಲ್ಲಿಯ ಆಡಳಿತ ಹೊಣೆ ಆಗುತ್ತೆ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾನು ಘಂಟಾಘೋಷವಾಗಿ ಹೇಳ್ತಾರೆ. ಜೈ ಶ್ರೀರಾಮ್. ಭದ್ರಾವತಿಯಲ್ಲಿ ಇದು ಬೆಂಕಿಪುರ ಅಂತ ಹೆಸರು ಇರೋದು. ಯಾಕಂದರೆ ಇದೇ ಥರ 94ರಲ್ಲೂ ಗಲಾಟೆ ಆಗಿತ್ತು. ಯಾವಾಗಲೂ ಹಿಂದೂ ಮಹಾಸಭಾ ಗಣಪತಿ ಬಿಡ್ಬೇಕಾದ್ರೆ ಯಾರೂ ಕೂಡ ನಮಗೆ ಈ ಥರ ನಾವು ಕೆಟ್ಟದ್ದು ಘೋಷಣೆಗೆ ಹೋಗಲ್ಲ. ಅವರು ನಮಗೆ ಕೂಗ್ತಾರೆ ಅಂದರೆ ಅವ್ರಿಗೆ ಎಷ್ಟು ಪೊಗರಿರಬೇಕು. ಆದರೆ ನಮ್ಮ ಭದ್ರಾವತಿಯಲ್ಲಿ ನಮ್ಮ ಹಿಂದುತ್ವದವರು ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ. ಇವತ್ತಿಗೆ ಇದು ಮುಕ್ತಾಯ ಅಲ್ಲ, ಇದು ಪ್ರಾರಂಭ. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ನೀವು ಅವ್ರನ್ನ ಅರೆಸ್ಟ್ ಮಾಡೋದಲ್ಲ ಇದ್ದರೆ ನಾವು ಬೀದಿಗೆ ಇಳಿದು ನಾವು ಪ್ರತಿಭಟನೆ ಮಾಡ್ತೀವಿ. ಯಾರು ಬಂದರೂ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ನಾವು ಘಂಟಾಘೋಷ ನಾವು ಹೇಳ್ತೀವಿ. ಎಲ್ಲರೂ ಕೂಡ ಆಗ್ರಹ ಮಾಡ್ತಿರೋದಂದ್ರೆ ಯಾರ ದೇಶದ್ರೋಹಿ ಘೋಷಣೆ ಕುರಿತು ಕೂಡಲೇ ಬಂಧನ ಆಗ್ಬೇಕಂತ ಹೇಳಿ. ಸರ್, ಇಲ್ಲಿ ನಿನ್ನೆ ಕೇವಲ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು ಅನ್ನೋಂಥದ್ದೇ ನಮಗೆ ಮೇಜರ್. ಆದರೆ ನಿನ್ನೆ ಜಯನಗರದಲ್ಲಿ ಇಲ್ಲಿರ್ತಕ್ಕಂಥ ಏನು ಮತೀಯವಾದಿಗಳು, ಕೋಮುವಾದಿಗಳು, ಇವರುಗಳು ಹೋಗಿ ಅಲ್ಲಿರ್ತಕ್ಕಂಥ ಜಯನಗರದಲ್ಲಿ ಒಬ್ಬ ಅಂಗಡಿನಲ್ಲಿ ಕೂತಿರೋಂಥ ಹಿಂದೂನ ಹೊರಗಡೆ ಎಳ್ಕೊಂಡು ಬಂದು ಮೆಹಬೂಬ್ ನಗರ, ಹಳ್ಳಿ ಮತ್ತು ತಿಪ್ಲಾಪುರದಲ್ಲಿರ್ತಕ್ಕಂಥ ಈ ಮುಸಲ್ಮಾನರು ಮೆರವಣಿಗೆ ಮಾಡ್ತಾ ಇರೋರು ನಿನ್ನೆ ಹೋಗಿ ಅಟ್ಯಾಕ್ ಮಾಡಿದ್ದಾರೆ. ಅವ್ರ ಮೇಲೂ ಇವರು ಸುಮೋಟೋ ಕೇಸ್ ಮಾಡಿಲ್ಲ, ಬರೀ ತಿಪ್ಪೆ ಸಾರಿಸೋ ಕೆಲಸನೇ. ಏನು ಬಂದು ಕಂಪ್ಲೇಂಟ್ ಕೊಡಲಿ ಅಂತಿದ್ದಾರೆ. ಸುಮೋಟೋ ಕೇಸ್ ಅವ್ರ ಮೇಲೂ ಹಾಕಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾರೆ.